ಸಚಿವ ಪ್ರಿಯಾಂಕ್ ಖರ್ಗೆ ನಿನ್ನೆ ಆರ್ಎಸ್ಎಸ್ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟರು. ಆರ್ಎಸ್ಎಸ್ ವಿದೇಶದಿಂದ ಹಣ ಬರುತ್ತೆ, ಅದರ ಲೆಕ್ಕವನ್ನೇ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಮತ್ತೆ ಆರ್ಎಸ್ಎಸ್ ದೆವ್ವ ಇದ್ದ ಹಾಗೆ ಬಿಜೆಪಿ ಅದರ ನೆರಳು ಅಂತೆಲ್ಲ ಹೇಳಿದ್ರು. ಇದನ್ನ ಬಿಜೆಪಿ ನಾಯಕರು ವಿರೋಧಿಸಿದ್ದು. ಕೇವಲ ನೀವು ಆರ್ಎಸ್ಎಸ್ ನ ನಿಂದಿಸುವ ಮೂಲಕ ಹೈಕಮಾಂಡ್ ನ ನೀವು ಮೆಚ್ಚೋಕೆ ಈ ಪ್ರಯತ್ನ ಮಾಡ್ತಾ ಇದ್ರಿ, ಆ ಒಂದು ಭ್ರಮೆಯಲ್ಲೇ ಇರಿ ಅಂತ ಹೇಳಿದ್ದಾರೆ. ಇನ್ನು ಒಂದೇ ಮಾತ್ರ ಕಡ್ಡಾಯ ಮೂಲಕ ರಾಷ್ಟ್ರಗೀತೆಯ ಘನತೆ ತಗ್ಗಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ಹರಿಪ್ರಸಾದ್. ಘನತೆಯನ್ನು ಯಾರು ತಗ್ಸಕ್ಕಾಗಲ್ಲ, ಸುಮ್ಮನೆ ಬುರುಡ ಬಿಟ್ಕೊಂಡು ಕುತ್ಕೋಬೇಡಿ, ಎಲ್ಲರೂ ಯಾರದ್ದು ಯಾರೂ ತಗ್ಸಕ್ಕಾಗಲ್ಲ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಇಂಟರ್ನ್ಯಾಷನಲ್ಸ್ ಇದವರು, ಅವ್ರು ಯಾವ್ದು ಬೇಕಾದ್ರೂ ಮಾತಾಡ್ತಾರೋ. RSS ಅಲ್ಲ, ಯಾವ್ದು ಬೇಕಾದ್ರು ಅವ್ರಿಗೇನು ತೊಂದರೆ ಇಲ್ಲ. RSSಕ್ಕೆ ನೀವೇ 10 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಆಗೇನು ಕತೆ ಕಾಯ್ತಾ ಇದ್ರಾ? ಯಾಕಪ್ಪ ಕೇಳಲಿಲ್ಲ? ಓಕೆ ಬೇಡಪ್ಪ, ನಮ್ಗೆ ಅವಾಗ ಹೊಳಿಲಿಲ್ಲ ಅಂದ್ಕೊಳ್ಳೋಣ. ಈಗಲೂ ಪ್ರಿಯಾಂಕ್ ಖರ್ಗೆ ಯು ಗೋ ಟು ಕೋರ್ಟ್, ಹೈಕೋರ್ಟಲ್ಲಿ ಪಿಟಿಷನ್ ಹಾಕಿ RSS ಅನ್ನೋ ಸಂಸ್ಥೆ ಹಣಕಾಸಿನ ಲೆಕ್ಕಾಚಾರ ಕೊಡ್ತಿಲ್ಲ ಅಂತ. ಯು ಆರ್ ರಾಂಗ್, ಕೊಡ್ತಿದ್ದಾರೆ. ಅವ್ರು IT ರಿಟರ್ನ್ಸ್ ಹಾಕ್ತಾರೆ. IT ರಿಟರ್ನ್ಸ್ ಇಲ್ಲದೆ ಮಾಡೋಕ್ಕಾಗಲ್ಲ. IT ರಿಟರ್ನ್ಸಲ್ಲಿ ವಿದೇಶದಿಂದ ಹಣ ಬಂದರೆ ಅದು ಕನ್ವರ್ಷನ್ ಆಗಿ ಒಳಕ್ಕೆ ಬಂದಾಗ ಅದನ್ನು ಲೆಕ್ಕದಲ್ಲಿ ತೋರಿಸ್ಬೇಕು ತಾನೆ. ತೋರಿಸ್ದಿದ್ರೆ ಫೆಮಾಗೆ ಬರಲ್ವಾ? ಅದು ಫೆಮಾ ವೈಲೇಷನ್ನು ಅಥವಾ ಫೆರಾ ವೈಲೇಷನ್ ಆಗಿದ್ದರೆ ನಿಮ್ಮ ಸರ್ಕಾರ ಏನು ಮಾಡ್ತಿತ್ತು? ಮಣ ತಿಂತಿತ್ತಾಗ. RSSನ ನಖಶಿಕಾಂತ ದ್ವೇಷ ಮಾಡುವಂತಹ ಚಿದಂಬರಮೇ ಇದ್ರಲ್ಲಪ್ಪ ಪ್ರಭೂತಿ, ದಿ ಗ್ರೇಟೆಸ್ಟ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಆಫ್ ಹಿಂದಿಲ್ಲ ಮುಂದಿಲ್ಲ ನಾಳೆ ಬರುವುದಿಲ್ಲ ಅನ್ನುವಂತಹ ಭ್ರಮೆಯಲ್ಲಿದ್ದ ವ್ಯಕ್ತಿ ಇದ್ರಲ್ಲಪ್ಪ ಅವರೇ. ಯಾಕೆ ಮಾಡಲಿಲ್ಲ? ಇವ್ರಿಗೆ ತುಂಬ ಪಬ್ಲಿಸಿಟಿ ಸಿಗ್ತಿದೆ ಖರ್ಗೆ ಜೂನಿಯರ್ ಅನ್ನೋ ಕಾರಣಕ್ಕೆ ಈ ನ್ಯಾಷನಲ್ ಮೀಡಿಯಾನಲ್ಲಿ. ಅದರ ಪರಿಣಾಮ ಅವ್ರು ಹಂಗೆ ಎನ್ಕರೇಜ್ ಮಾಡ್ತಾ ಇದೆ. ಅವ್ರು ಹಂಗೆ ಇರಲಿಲ್ಲ. ಇದೆಲ್ಲ ಕಳೆದ 1 ವರ್ಷದಿಂದ 1.5 ವರ್ಷದಿಂದ ಆಗಿರುವಂಥದ್ದು. ಅವ್ರ ತಂದೆ ಅಧ್ಯಕ್ಷ ಆದ ಮೇಲೆ. ಓಕೆ, ಈಗ ಅವ್ರದ್ದು ನಡೀತಾ ಇರೋಂಗಿದೆ ಕಾಲ. ಸ್ವಲ್ಪ ಜಾತಕದ ಪ್ರಕಾರ ಅವ್ರು ನಮ್ಮದೇ ಇರ್ಬೋದು. ಮುಂದೆ ಬದಲಾಗಬೇಕಲ್ಲ. ಶನಿ 6ನೇ ಮನೆಯಿಂದ ಈ ಕಡೆಗೆ ಬಂದಾಗ ರಾಹು ಹಿಂಗೋಗಿ ಗುರುಗೂ ಹಿಂಗೆ ಬಂದಾಗ ಆಗಬೇಕಲ್ಲ. ಅದೇನಾರು ಆಗತ್ತೆ. ಆಗ ಇನ್ನೇನು ಹೇಳಲಿ ಮತ್ತು ನಾನು ಸಂಘ ರಿಜಿಸ್ಟರ್ ಆಗಿಲ್ವಂತೆ, ಅಲ್ಲಿ ಕರಾವಳಿನಲ್ಲಿ ಇದು ಬರ್ತಾ ಇಲ್ಲ ಅಂತ. ರಿಜಿಸ್ಟರ್ ಮಾಡಿಸ್ರಿ, ಹಾಕ್ರಿ. ಅನ್ರಿಜಿಸ್ಟರ್ಡ್ ಸಂಘ ಹೆಂಗೆ ಕೆಲಸ ಮಾಡ್ತಿದೆ ಅಂತ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಯಾರು ಬೇಡ ಅಂದವರು? ಸುಮ್ಮನೆ ಹಾಕ್ರಿ, ಭಾಷಣ ಬಿಗಿತೀರಿ ಕೂತ್ಕೊಂಡು. ಆಲ್ ರೈಟ್, ಅಲ್ಲಿ ಕರಾವಳಿಗೆ ದುಡ್ಡು ಬರ್ತಾ ಇಲ್ಲ, ಕಂಪನಿಗಳು ಬರ್ತಾ ಇಲ್ಲ. ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟು ದುಡ್ಡು ತೊಗೊಂಡೋಗಿದ್ದೀರಿ ನೀವು HKDB ಹೆಸರಿನಲ್ಲಿ? ನಮ್ಮ ಭಾಗ ಹಿಂದಿದೆ, ನಮ್ಮ ಭಾಗ ಹಿಂದಿದೆ, ನಮ್ಮ ಭಾಗ ಹಿಂದಿದೆ ಅಂದ್ಕೊಂಡು ಎಷ್ಟು ದುಡ್ಡು ತೊಗೊಂಡೋಗಿದ್ರಿ? ಕೊಡ್ರಿ ಲೆಕ್ಕ ಫಸ್ಟು. ಅದೇನೇನು ವರ್ಕ್ ಆಗಿದೆ ಅಂತ ನಾವು ಚೆಕ್ ಮಾಡೋಣ. ಯಾಕೆ ಅಲ್ಲಿಗೆ ಬರ್ತಾ ಇಲ್ಲ? ಅಲ್ಲಿಗೆ ಕೇಳಬಾರ್ದ? ಅಲ್ಲಿಗೆ ಯಾಕೆ ಬರ್ತಿಲ್ಲ ನಿಮ್ಮದು ಸೋಕಾಲ್ಡ್? ನೀವೇ IT ಅಲ್ಲ ಈಗ. ಕರ್ಕೊಂಡೋಗಿ ಎಲ್ಲರನ್ನೂ ಅಲ್ಲಿಗೇನೆ. ಯಾರು ಬೇಡ ಅಂದಿರೋರು ವಿ ವಿಲ್ ಬಿ ಹ್ಯಾಪಿ. ಡೆಲ್ಲಿಗೆ ಹೋಗಿ ಬೆಳಗ್ಗೆ ಫಸ್ಟ್ ಫ್ಲೈಟ್ ತೊಗೊಂಡು AI ಸಮಿಟ್ಗೆ ಎಲ್ಲ ಬಂದಿದ್ದಾರಂತೆ ದಿಗ್ಗಜರು. ಮಾತಾಡಿಸಿ ಕೈ ಹಿಡಿದು ನಡೆಸೇನೇನು ಅಂತ ಅವ್ರು ಕೇಳ್ಕೋತಾರೆ ನಿಮ್ಮನ್ನು. ಕರ್ಕೊಂಡೋಗಿ ಗುಲ್ಬರ್ಗಕ್ಕೆ ಯಾರು ಬೇಡ ಅಂದಿರೋರು ಕರ್ಕೊಂಡೋಗಿ. ಬ್ರಾಂಚ್ ಆಫ್ ಇನ್ಫೋಸಿಸ್, ಬ್ರಾಂಚ್ ಆಫ್ ಮೈಕ್ರೋಸಾಫ್ಟ್, ಬ್ರಾಂಚ್ ಆಫ್ ಇದು ಯಾವುದೋ ಎಲಾನ್ ಮಸ್ಕ್ದು ಯಾವುದೋ ಒಂದು ಹಾಕ್ಸಿ. ಎಲ್ಲ ನಾವು ಯಾರು ಬೇಡ ಅಂದಿದ್ದೀವ? ಯಾಕೆ ಬರ್ತಿಲ್ಲ? ಯಾಕೆ ಬರ್ತಿಲ್ಲ? ನಿಮ್ಮ ಫ್ಯಾಮಿಲಿಲಿ ಒಂದು ಪ್ರಾಬ್ಲಮ್ ಆಗಿತ್ತು, ನೀವೇನೋ ಬೇಡ ಅಂತಂದ್ರಿ, ಬಿಟ್ರಿ ಅಲ್ಲ. ಹಾಗೇನು ಹೇಳಿದ್ರಿ ನೀವು? ಅವ್ರ ಬಿಸ್ನೆಸ್ ಮೆನ್ನು, ಇಂಡಸ್ಟ್ರಿ, IIT ಎಲ್ಲ ಹೇಳಿದ್ರಲ್ಲ. ಅವ್ರು ಯಾಕೆ ಈ ಕಡೆ ಭಾಗದಲ್ಲಿ ಬಂದರು? ಆ ಕಡೆ ಭಾಗಕ್ಕೆ ಯಾಕೆ ಹೋಗಲಿಲ್ಲ ಅವರು? ಗ್ರಾಂಟ್ ಆದಾಗ ಗ್ರಾಂಟ್ ಈ ಕಡೆಗೆ ತಾನೇ ಆಗಿದ್ದಿದ್ದು. ಯಾಕೆ ಆ ಕಡೆ ಯಾಕೆ ಮಾಡಲಿಲ್ಲ ಅವ್ರು ಗ್ರಾಂಟ್ ಮಾಡಿಸಿ? ಯಾರಿಗ್ರಿ ಹೊಡಿತಾ ಇದ್ದೀರಿ ಈ ಥರ? ವೈ ಆರ್ ಯು ಇದು? ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಹೈಕೋರ್ಟ್ ಏಕಸದಸ್ಯ ಪೀಠ ಮಹತ್ವದ ಆದೇಶವನ್ನ ಕೊಡ್ತು. ಅಲ್ಲದೆ ಮರು ಚುನಾವಣೆ ಮಾಡುವ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ ಅಂತ ಕೂಡ ಕೋರ್ಟ್ ಹೇಳಿದೆ. ಸುಬ್ಬಾರೆಡ್ಡಿ ಆಸ್ತಿ ವಿವರ, ತೆರಿಗೆ ಪಾವತಿ ಬಾಕಿ ವಿಚಾರ ಇದೆಲ್ಲದರ ವಿಷಯವಾಗಿ ಪರಾಜಿತ ಅಭ್ಯರ್ಥಿ ಮುನಿರಾಜು ಅವರು ಕೋರ್ಟ್ ಮೊರೆ ಹೋಗಿದ್ರು. 23ರ ಚುನಾವಣೆಯಲ್ಲಿ ಕುಣಿಗಲ್ಲಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದ ಕುಣಿಗಲ್ ಅದೇ ರಂಗನಾಥ್ ಅಂತ ಒಬ್ಬರಿದಾರಲ್ಲ MLA ಆಗಿ ಕಾಂಗ್ರೆಸ್ ಅಲ್ಲಿ. ಈಗ ಅವ್ರಿಗೆ ಒಂದು 25 ಲಕ್ಷ ಸಾಲ ಕೊಟ್ಟಿದ್ರಂತೆ, ಅದ್ರ ಲೆಕ್ಕ ತೋರಿಸಿಲ್ಲ. ಅವ್ರ ಹೆಂಡತಿದು ಯಾವುದೋ ಕಂಪನಿ ಇತ್ತಂತೆ, ಅದ್ ಲೆಕ್ಕ ತೋರಿಸಿಲ್ಲ. ಈ ಪಾರ್ಟಿಗೆ ತುಂಬ ಬಿಸ್ನೆಸ್ ಇದೆ, ಕೊರತೆ ಇಲ್ಲ ದುಡ್ಡಿಂದು. ಯಾವನೋ ಸರಿಯಾಗಿ ಲೆಕ್ಕ ತೋರಿಸದೇ ಇರೋ ನನ್ನ ಗಿರಾಕಿಗಳನ್ನ ಸೈಡಲ್ಲಿ ಇಟ್ಕೊಂಡಿದ್ದಾರೆ, ಉಡಾಫೆ ಹೊಡೆದಿದ್ದಾರೆ. ಅದು ಹಿಂಗೆ ಹೊಡೆದು ತಿರುಗಿಸಿದೆ. ಅಯ್ಯೋ, ಒಬ್ಬ MLAಗೆ ಎಗರ್ ಬಿದ್ದೋಗಿರೋ ಜಜ್ಗಂಬಿಟ್ಟಿರೋ ಹಳೇದೊಂದು ಚೇತಕ್ಕೋ TVS ಸ್ಕೂಟ್ರು ಲೆಕ್ಕ ತೋರಿಸ್ತಿರೋ ತಗಲಾಕೊಂಬಿಟ್ಟ ಪಾರ್ಟಿ ಹೋಗಿ. ಹಳೇದು
ಹಾಕೋವಾಗ ಸರಿಯಾಗಿ ಹಾಕಬೇಕಿತ್ತು. ಈಗ ಅನುಭವಿಸಿದ್ರೆ ಯಾರೇನು ಮಾಡೋಕ್ಕಾಗತ್ತೆ. ಶಬರಿಮಲೆ ದೇವಸ್ಥಾನಕ್ಕೆ ಎಲ್ಲ ಮಹಿಳೆಯರಿಗೆ ಪ್ರವೇಶ ಕೊಡಬೇಕು ಅಂತ 2018 ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿತ್ತು. ಅದನ್ನು ಮರುಪರಿಶೀಲಿಸಬೇಕು ಅಂತ ಭಾಳ ಜನ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಹೇಳುತ್ತೆ ಇಲ್ಲ, ಅದನ್ನು ಮರುಪರಿಶೀಲನೆ ಮಾಡಬೇಕು. 10 ರಿಂದ 50 ವರ್ಷ ವಯಸ್ಸಿನವರಿಗೆ ಅಭಿಪ್ರಾಯದೊಂದಿಗೆ ಮಹಿಳೆಯರಿಗೆ ಪ್ರವೇಶ ಕೊಡಬಹುದು ಅಂತೇನೋ ಮಾಡಿದ್ರು ಇವರು ಜಡ್ಜಿಗಳೆಲ್ಲ ಸೇರಿಕೊಂಡು. ಈಗ ಕೇರಳ ಸರ್ಕಾರ ಇಲ್ಲ ಏನು ಪರಿಶೀಲನೆ ಏನು ಬೇಕಾಗಿಲ್ಲ ಅಂತೇನೋ ಇವ್ರದ್ದು ವಾದ. ಅವ್ರು ಬೇಕು ಅಂತ ಅವ್ರ ವಾದ. ಈಗ ಅದಕ್ಕೆ ಸುಪ್ರೀಂ ಕೋರ್ಟ್ ಆಯಿತು, ನಿಮ್ಗೆ 5 ಜನದ್ದು ಆಗಿಲ್ಲ, ಈಗ 9 ಜನದ ಒಂದು ಪೀಠವನ್ನು ರಚನೆ ಮಾಡ್ತೀವಿ, ಅಲ್ಲೊಂದು ಹಿಯರಿಂಗ್ ಮಾಡೋಣ ಅಂತ. ನನ್ನ ಪ್ರಕಾರ ಇದನ್ನು ಔಟ್ ಆಫ್ ದ ಕೋರ್ಟಲ್ಲಿ ಕೂರಿಸ್ಕೊಂಡು ಸೆಟ್ಲ್ ಮಾಡೋದು ಒಳ್ಳೆಯದು. ಯಾಕಂದರೆ ನಾಳೆ ಇದು ಬೇರೆ ಬೇರೆ ರೂಪವನ್ನು ಪಡೆಯಬಹುದು ಅಂತ ನನ್ನ ಅನುಮಾನ. ನಾಳೆ ಮಸೀದಿ ಒಳಕ್ಕೆ ಎಲ್ಲ ಮುಸ್ಲಿಂ ಹೆಂಗಸರಿಗೂ ಗಂಡಸರಂತೆಯೇ ಪ್ರವೇಶ ಇರಬೇಕು, ಸಗ್ರಿಗೇಷನ್ ಇರಬಾರದು, ಅವ್ರನ್ನ ಬೇರೆಯಾಗಿ ಕೂರಿಸಬಾರದು, ಅದು ಅವಮಾನ ಅಂತಂದರೆ ವಿಲ್ ದಿ ಕೋರ್ಟ್ಸ್ ಇಂಟರ್ಫಿಯರ್? ಈಗ ಶಬರಿಮಲೆ ವಿಷಯದಲ್ಲಿ ಈಗಲೂ ಬೋರಾ ಮುಸ್ಲಿಮ್ಸ್ ಏನೋ ಪ್ರಾಬ್ಲಮ್ ಇದ್ದಂಗೆ ಇದೆ ಇದರೊಳಗಡೆ ಜಡ್ಜ್ಮೆಂಟಲ್ಲಿ. ಈಗಾಗಲೇ ಅದು ಐ ಆಮ್ ನಾಟ್ ಸೇಯಿಂಗ್ ಮುಸ್ಲಿಮರು ಹೆಣ್ಮಕ್ಳನ್ನ ಬಿಡಿ ಅಂತಲ್ಲ ಹೇಳ್ತಿರೋದು ನಾನು. ಸ್ವಲ್ಪ ಇದನ್ನೊಂದು ಆರ್ಬಿಟ್ರೇಷನ್ ಪ್ರಾಸೆಸ್ಗೆ ಸುಪ್ರೀಂ ಕೋರ್ಟ್ ತಳ್ಳಿದ್ದಿದ್ರೆ ಚೆನ್ನಾಗಿತ್ತೇನೋ ಅಂತ ಅಭಿಪ್ರಾಯ. ಎಸ್. ರಾಜ್ಯದಲ್ಲಿ ರಸ್ತೆ ದುರಸ್ತಿ ವಿಳಂಬ, ಅವೈಜ್ಞಾನಿಕ ಹಂಪ್ ಗುಂಡಿಯಿಂದಾಗಿ 3 ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಮಹದೇವಪುರದಲ್ಲಿ ರಸ್ತೆ ದುರಸ್ತಿ ಕಾಮಗಾರಿ ವಿಳಂಬದ ಪರಿಣಾಮ 2 ವರ್ಷದ ಮಗು ಸಾವನ್ನಪ್ಪಿದೆ. ಕಾರು ಬೈಕ್ಗೆ ಡಿಕ್ಕಿ ಹೊಡೆದಿದೆ, ಕೆಳಗೆ ಮಗು ಬಿದ್ದುಬಿಟ್ಟಿದೆ. ಅದಾದ ನಂತರ ಮತ್ತೊಂದು ಕಾರು ಆ ಮಗುವಿನ ಮೇಲೆ ಹರಿದಿದ್ರಿಂದ ಈ ಘಟನೆ ಆಗಿದೆ. ಅರ್ಧಂಬರ್ಧ ಕಾಮಗಾರಿ ಮಾಡ್ತಾರೆ, ಶೀಘ್ರವೇ ಪೂರ್ಣಗೊಳಿಸಿ, ಇದರಿಂದಾಗಿ ಇನ್ನೆಷ್ಟು ಸಾವುಗಳಾಗಬೇಕು ಅನ್ನುವಂಥ ಪ್ರಶ್ನೆ ಜನರದ್ದು. ಇನ್ನು ಆಡುಗೋಡಿಯ ಬಾಷ್ ಕಂಪನಿಯ ರಸ್ತೆಯಲ್ಲಿನ ಗುಂಡಿಗೆ ಮಹಿಳೆಯೊಬ್ಬರು ಬಿದ್ದರು. ಗುಂಡಿಯಿಂದಾಗಿ ಆಯತಪ್ಪಿ ಕೆಳಗೆ ಬಿದ್ದ ತಕ್ಷಣ ಅಮಲಾ ಅವರ ಮೇಲೆ ಹಿಂದಿನಿಂದ ಬಂದಂತಹ ಟಿಪ್ಪರ್ ಗಾಡಿ ಹರಿದು ಅವರು ಕೂಡ ಸಾವನ್ನಪ್ಪಿದ್ರು. ಇನ್ನು ಶಿವಮೊಗ್ಗದಲ್ಲಿ ಪಾಲಿಕೆ ನಿರ್ಮಿಸಿದಂತಹ ವೈಜ್ಞಾನಿಕ ಹಂಪ್ನಿಂದಾಗಿ ಯುವಕ ಸಾವನ್ನಪ್ಪಿದ್ದಾರೆ. ವೈಜ್ಞಾನಿಕ ಹಂಪ್ ನಾವು ಮಾಡಿರಬಹುದು, ಬಟ್ ಅದನ್ನು ನೋಡ್ಕೊಂಡು ಹೋಗಬೇಕಾಗಿತ್ತು. ಅವನಿಗೆ ಕಣ್ಣಿರ್ಲಿಲ್ವಾ? ನಾವು ಅವನಿಗೆ ಹಾಗೆ ಹೋಗು ಅಂದಿದ್ವಾ? ಕಣ್ಣು ಬಿಟ್ಕೊಂಡು ಹೋಗ್ಬೇಕಿತ್ರಿ. ಅವನದೇ ತಪ್ಪು. ಇನ್ನು ಬಾಷ್ ಕಂಪನಿ ಹತ್ರ ರಸ್ತೆಯಲ್ಲಿ ಮಹಿಳೆ ಬಿದ್ದಿದ್ದಾರೆ, ಹಿಂದಿಂದ ಟಿಪ್ಪರ್ ಪ್ರಾಬ್ಲಮ್ ರೀ ಅದು, ನಮ್ದಲ್ಲ. ಬೇರೆ ಆಕ್ಸಿಡೆಂಟ್ಗಳಾಗಲ್ವಾ ಅಂತ, ಬೇರೆ ಕಡೆಯಲ್ಲೂ ಆಗಲ್ವಾ? ಕಪಾಳಕ್ಕೆ ಹೊಡೆದು ಒದ್ಬಿಡ್ಬೇಕು ಹಿಡ್ಕೊಂಡು, ಅಲ್ಲೇ ಸಾಯಿಸಿ ಇವ್ರುಗಳನ್ನ. ಇವ್ರನ್ನ ಯಾರು ಹೊಡಿತಾ ಇಲ್ಲ, ಇವ್ರನ್ನ ಸಿಕ್ಕಿದ ಕಡೆ ಹಿಡ್ಕೊಂಡು. ಅದಕ್ಕೆ ಹಿಂಗೆ ಆಡ್ತಿರೋದು ಇವರು. ಇವ್ರ ಮನೆಯವ್ರನ್ನ ಎಳ್ಕೊಂಬಂದು ರೋಡಲ್ಲಿ ಹೊಡಿಬೇಕು ಹಂಗಾರೆ ಇನ್ಮೇಲೆ. ಕಚಡಗಳು ತೊಗೊಂಬಂದು ಅಯೋಗ್ಯರ. ಡೆಲ್ಲಿ ನೋಯ್ಡಾನಲ್ಲಿ ಅವಳು ಯಾವನೋ ಪಾಪ ಗುಂಡಿಗೆ ಬಿದ್ದು ಹೋದಾಗ ಬಡ್ಕೊಂಬಿಟ್ರಿ ಅಯೋಗ್ಯರು, ಕಚಡಗಳು ನೀವು, ನಾಯಿಗಳು. ಈ ಪ್ರಕರಣದಲ್ಲಿ ಎಲ್ಲ ನಾಯಿಗಳು, ನಾನು ಒಪ್ಕೋತೀನಿ ಬೇಕಾರೆ. ಈ ಪ್ರಕರಣದಲ್ಲಿ ರಸ್ತೆ ಗುಂಡಿ ಆಗುವುದಕ್ಕೆ ಕಾರಣರಾದವರೆಲ್ಲ ನಾಯಿಗಳು. ಹಣವನ್ನು ತಿಂದು ನಮಗೆ ರೋಡನ್ನು ಮಾಡಿಕೊಡದೇ ಇದ್ದವರೆಲ್ಲ ನಾಯಿಗಳು. ನಮ್ಮ ದುಡ್ಡನ್ನು ತಿಂದು ನಮ್ಮ ಮುಂದೆಯೇ ಡ್ರಾಮಾ ಮಾಡೋರೆಲ್ಲ ನಾಯಿಗಳು. ನಾವು ಇದಕ್ಕೆ ಕೇಳ್ಬೋದು ಬೇಕಾರೆ. ನಾಚಿಕೆ ಮಾನ ಮರ್ಯಾದೆನಿಲ್ಲ. ಜೀವಿಗಳು ಹೋಗ್ತಾ ಇರುತ್ತೆ, ಬರೀ ಬುರುಡೆ ಬಿಟ್ಕೊಂಡು ತಿರ್ಗಾಡ್ತಿರಲ್ಲ ಅಯೋಗ್ಯರು ತೊಗೊಂಬಂದು. ನಿಮ್ಮ ಮನೆಯಲ್ಲಿ ಯಾರು ಸಾಯಲ್ವಲ್ಲ? ಥೂ, ಎಷ್ಟು ಅಂತ ಸಹಿಸ್ಕೊಳ್ಳೋದು ನಿಮ್ಮದು ಕಚಡ ಕೆಲಸ. ಸಾಯ್ಬೇಕು ನಿಮ್ಮ ಮನೆಗಳಲ್ಲಿ ಎಲ್ಲರೂ. ಹೀಗೆ ಬಿದ್ದು ಟಿಪ್ಪರ್ ಹೋಗ್ಬೇಕು ಮೇಲ್ಗಡೆ. ಪಾಪ ಆ ಮಗು, ಅದ್ಯಾವುದೋ ಒಂದು ಮಗು. ಎಷ್ಟು ಜನ ಬೇಕು ನಿಮ್ಮ ರಕ್ತ ಕುಡಿಯೋ ಅಂಥ ಕಚಡಗಳಿಗೆ? ಹಣ ಅಂತೂ ತಿಂತೀರಿ, ರಕ್ತನೂ ಕುಡಿತೀರಲ್ಲ. ಎಂಥ ರಾಕ್ಷಸ ಇದಿರಬೇಕು ಕುಟುಂಬಗಳು, ರಾಜಕಾರಣಿಗಳಂತೆ, ಅಧಿಕಾರಿಗಳಂತೆ. ಥೂ, ಕಚಡಗಳನ್ನು ತೊಗೊಂಬಂದು ಈ ಕಚಡಗಳಿಗೆ ಓಟ್ ಬೇರೆ ಹಾಕಬೇಕಂತೆ ನಾಳೆ ಕಾರ್ಪೊರೇಷನ್ ಎಲೆಕ್ಷನ್ಗೆ. ಇಸ್ರೇಲ್ ಮಹಿಳೆ ಮತ್ತು ಹೋಮ್ ಸ್ಟೇ ಮಾಲಕಿ ಮೇಲೆ ಉರಿಯತ್ತೆ ಮೈ. ಬೇರೆ ಯಾವ ದೇಶ ಆಗಿದ್ದರೂ ನಿಮ್ಮನ್ನು ಕತ್ತರಿಸಿ ಹಾಕ್ಬಿಡೋರು ಇಷ್ಟೊತ್ತಿಗೆ. ನಾನು ಹೇಳ್ತಾ ಇದ್ದೀನಿ, ಜಾತಿ, ದುಡ್ಡು, ಕೊನೆಯ ದಿನದ ಆಟಗಳಿಂದಾಗಿ ಸೋತು ಸುಣ್ಣ ಆಗೋಗಿರೋ ಜನ ಸುಮ್ಮನಾಗ್ಬಿಟ್ಟಿದ್ದಾರೆ ಅಷ್ಟೇ ಈ ದೇಶದಲ್ಲಿ. ಇದು ನಿಮ್ಮನ್ನು ಕತ್ತರಿಸಿ ಬಿಸಾಕ್ಬಿಡೋರು ನಿಮ್ಮನ್ನೆಲ್ಲ ಚರಂಡಿಗೆ, ಮೀನುಗಳು ತಿನ್ನಲಿ ಅಂತ. ಇನ್ನೂ ಕೂತೀರಿ ಜನ, ಪ್ರೊಟೆಸ್ಟ್ ಮಾಡಬೇಡಿ, ಅನುಭವಿಸ್ಕೊಂಡು ಸಾಯಿರಿ. ಯಾವನ್ ಕೇಳೋ ನಿಮ್ಮನ್ನು? ಮೀಡಿಯಾಲ್ಲಿ ಬರುತ್ತೆ 2 ದಿನ, ಆಮೇಲೆ ಮುಳುಕೊಂಡು ಹೋಗಿ. ಇಸ್ರೇಲ್ ಮಹಿಳೆ ಹೋಮ್ ಸ್ಟೇ ಮಾಲಕಿ ಮೇಲೆ ಅತ್ಯಾಚಾರ ಹಾಗೂ ಅಮೆರಿಕ ಯುವಕನ ಕೊಲೆ ಪ್ರಕರಣದಲ್ಲಿ ಗಂಗಾವತಿಯ ಸೆಷನ್ ನ್ಯಾಯಾಲಯ ತನ್ನ ತೀರ್ಪನ್ನು ಕೊಟ್ಟಿದೆ. ಅದರಲ್ಲಿ ಆರೋಪಿಯಾಗಿದ್ದ ಸಾಯಿ ಹಂದಿಮಲ್ಲ, ಸಾಯಿ ಹಾಗೂ ಶರಣಪ್ಪ ಅನ್ನೋರಿಗೆ ಮರಣದಂಡನೆಯನ್ನು ಕೊಟ್ಟಿದ್ದಾರೆ. ರೇಪ್ ಮಾಡಿ ಮರ್ಡರ್ ಮಾಡಿದ್ರು. ಪಾಪ ಅವರೆಲ್ಲರೂ ಬಂದು ಅಲ್ಲೆಲ್ಲ ತುಂಗಭದ್ರಾ ನಾಲೆ ಬಳೆ ಕೂತಿದ್ದಾಗ ಈ ಕೆಲಸ ಮಾಡಿದ್ರು. ಪೊಲೀಸ್ನವ್ರು ಟಕ್ ಅಂತ ಅರೆಸ್ಟು ಮಾಡಿದ್ರು, ಚಾರ್ಜ್ ಶೀಟು ಹಾಕಿದ್ರು. ಈಗ ಶಿಕ್ಷೆ ಆಗಿದೆ. ಅಟ್ಲೀಸ್ಟ್ ವಿ ಆರ್ ಹ್ಯಾಪಿ. ನಮ್ಮ ಮಾನ ಮರ್ಯಾದೆ ಏನಾದ್ರು ಉಳಿಸಿದ್ದೀರಿ. ಪೊಲೀಸ್ನವರು ಅಷ್ಟು, ನ್ಯಾಯಾಲಯನೂ ಅಷ್ಟೇ ಫಾಸ್ಟಾಗಿ ಮುಗಿಸ್ಕೊಟ್ಟಿದ್ದಾರೆ. ಎಸ್.
ರಾಜ್ಯದಲ್ಲಿ ಧಾರವಾಡದ ಹೈಕೋರ್ಟ್ ಸೇರಿದಂತೆ 8 ಜಿಲ್ಲಾ ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ. ಕೋರ್ಟ್ ಆವರಣದಲ್ಲಿ ಆರ್ಡಿಎಕ್ಸ್ ಬಾಂಬ್ ಇಡಲಾಗಿದ್ದು ಸ್ಫೋಟಿಸ್ತೀವಿ ಅಂತ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ. ನಂತರ ಪರಿಶೀಲನೆಯನ್ನು ನಡೆಸಲಾಗಿದೆ. ಇಡೀ ದಿನದ ಕಲಾಪದಲ್ಲಿ ಒಂದಷ್ಟು ವ್ಯತ್ಯಯವೂ ಕೂಡ ಆಯಿತು. ಇದು ನಿಜಾನೋ ಸುಳ್ಳು ಕೊನೆಗೆ ನಿಜ ಇಲ್ಲ ಅಂತ ಗೊತ್ತಾಗಿರುತ್ತೆ ನಮ್ಗಳಿಗೆ. ಬಟ್ ಈ ಥರದ್ದು ಕಿಡಿಗೇಡಿಗಳದ್ದು ಕೆಲಸದಿಂದ ಜನ ಎಲ್ಲ ಸಫರ್ ಆಗಬೇಕು. ಶಾಲೆಗಳಿಗೆ ಇವ್ರು ಸಿಕ್ಕಲ್ವೇನೋ ಕೈಗೆ ಸಿಕ್ಕಿದ್ರೆ ಮಾತ್ರ ಸರಿಯಾಗಿ ಹಿಡ್ಕೊಂಡು ಕೈಕಾಲು ಮುರಿದು ಬಿಡಬೇಕು. ಒಂದು 4 ಜನ ಕೈಕಾಲು ಮುರಿದ್ರಾಯ್ತು, ಮುರಿದು ಬಿಡಬೇಕು ಕೈಕಾಲನ್ನ. ಹೇಳ್ತೀನಿ, ತಿರುಗಿಸ್ಬಿಡ್ಬೇಕು, ಹಂಗೇನೆ ಓಡಾಡಬಾರ್ದು, ತೆವಳ್ಕೊಂಡು ತಿರುಗ್ತಾ ಇರ್ಬೇಕು ಅವನು ಪ್ರಪಂಚದಲ್ಲೆಲ್ಲ. ಏನ್ರಿ ಸುಮ್ಮನೆ ಕೈಯಲ್ಲಿದೆ ಅಂದ್ಬಿಟ್ಟು ಸುಮ್ಮನೆ ಸಿಸ್ಟಮನ್ನೆಲ್ಲ ಹಾಳು ಮಾಡಿ ಹೋಲ್ ಡೇ ಕೋರ್ಟ್ಗಳಿಗೆಲ್ಲ ಕತೆ ಎಷ್ಟು ಇವತ್ತು, ಯಾರ್ಯಾರಿಗೆ ಏನೇನು ಕೇಸ್ ಇತ್ತೋ ಏನೋ. ಮತ್ತೆ ಎಸ್